ಎಲ್ಲ ಕಡೆ ಕೂಡ ವೈಕುಂಠ ಏಕಾದಶಿ ನಡೆಯುವ ಹಾಗೆ ನಮ್ಮ ಭದ್ರಾವತಿಯ ಐತಿಹಾಸಿಕ ಏನು ದೇವಸ್ಥಾನ ಇದೆ, ಲಕ್ಷ್ಮೀನರಸಿಂಹ ದೇವಸ್ಥಾನ, ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಇವತ್ತು ಭಾಳ ಅದ್ಭುತವಾಗಿ ಮತ್ತು ವ್ಯವಸ್ಥಿತವಾಗಿ ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಇವತ್ತು ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಆಯೋಜನೆಗೊಂಡಿದೆ. ಈಗಾಗಲೇ ಕಳೆದ 2-3 ದಿನಗಳಿಂದ ಕೂಡ ಎಲ್ಲ ಸಿದ್ಧತೆಗಳು ಕೂಡ ನಡೆದು ಇವತ್ತು ಇಡೀ ಕಾರ್ಯಕ್ರಮಕ್ಕೆ ಒಂದು ಸಂಪನ್ನ ಇವತ್ತು ಒದಗಿ ಬಂದಿದೆ. ಭಕ್ತಾದಿಗಳೆಲ್ಲರೂ ಕೂಡ ಭಾಳ ಶಾಂತ ರೀತಿಯಲ್ಲಿ ಸಾಲಾಗಿ ಬಂದುಬಿಟ್ಟು ದೇವರ ದರ್ಶನವನ್ನು ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮತ್ತು ವ್ಯವಸ್ಥಾಪಕ ಮಂಡಳಿ ಏನಿದೆ ಮುಜರಾಯಿ ಇಲಾಖೆ ವತಿಯಿಂದ ನಿರ್ಮಾಣ ಆಗಿದೆ. ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ. ಶಾಂತ ಚಿತ್ತವಾಗಿ ಎಲ್ಲರೂ ಕೂಡ ಬಂದು ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಿದ್ದಾರೆ. ಹಾಗಾಗಿ ಇವತ್ತು ಇಡೀ ತಾಲೂಕಿನಲ್ಲೇ ಇಡೀ ಜಿಲ್ಲೆಗೆ ಒಂದು ಮಾದರಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಭಾಳ ವ್ಯವಸ್ಥಿತವಾಗಿ ಇವತ್ತು ಈ ಒಂದು ಮಾನ್ಯ ಶಾಸಕರ ನೇತೃತ್ವದಲ್ಲಿ, ತಾಲೂಕು ಆಡಳಿತದ ನೇತೃತ್ವದಲ್ಲಿ ಮತ್ತು ವ್ಯವಸ್ಥಾಪಕ ಮಂಡಳಿಯ ಸಹಕಾರದಲ್ಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಸೊ ಈ ಬಗ್ಗೆ ನಾವಂತೂ ತುಂಬ ಖುಷಿ ಪಡ್ತಿದ್ದೀವಿ. ಮಾನ್ಯ ತಹಸೀಲ್ದಾರರು ನಾವು ನಿನ್ನೆ ಬಂದು ಮಾಧ್ಯಮದವರಿಗೆ ಕೂಡ ಏನೆಲ್ಲ ವ್ಯವಸ್ಥೆ ಆಗಿದೆ ಅನ್ನೋದನ್ನು ನಿನ್ನೆ ಪರಿಚಯವನ್ನು ಕೂಡ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಇವತ್ತಿನ ಏನು ಉದ್ದೇಶ ಇತ್ತು ಆ ಉದ್ದೇಶ ಖಂಡಿತ ಈಡೇರಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಈ ರೀತಿಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂಥ ಇಡೀ ಭದ್ರಾವತಿ ನಗರದ ಎಲ್ಲ ನಾಗರಿಕರು, ಆಡಳಿತ ವ್ಯವಸ್ಥೆ ಜೊತೆಗೆ ಆಡಳಿತ ಮಂಡಳಿ ಏನಿದೆ ಎಲ್ರಿಗೂ ನಾನು ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.